ಪಹಲ್ಗಾಮ್ಗೆ ಎನ್ಐಎ ಡಿಜಿ ಸದಾನಂದ ವಸಂತ ದಾಟೆ ಭೇಟಿ ಕೊಟ್ಟಿದ್ದಾರೆ. ಪ್ರವಾಸಿಗರ ಮೇಲೆ ದಾಳಿ ನಡೆದ ಸ್ಥಳಕ್ಕೆ ಡಿಜಿ ಅವರು ಎನ್ಐಎ ಡಿಜಿ ಭೇಟಿ ನೀಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಡಿಜಿಪಿ ಜೊತೆ ಎನ್ಐಎ ಡಿಜಿ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ದಾಳಿಯ ಬಗ್ಗೆ ಅಂತಿಮ ವರದಿಯನ್ನು ಸಿದ್ಧಪಡಿಸ್ತಾರೆ ಎನ್ಐಎ. ರಾಷ್ಟ್ರೀಯ ತನಿಖಾ ದಳ ಈ ಘಟನೆಯ ನಂತರದಲ್ಲಿ ಬಹಳ ದೊಡ್ಡ ತನಿಖೆಯನ್ನು ಮುಂದುವರಿಸ್ತಾ ಇದೆ. ತನಿಖೆಯ ಇಂಚಿಂಚು ಜಾಗವನ್ನು ಕೂಡ ಜಾಲಾಡ್ತಾ ಇದೆ. ಈ ತನಿಖೆಯಲ್ಲಿ ಉಗ್ರರ ಅಡುಗುತಾಣಗಳನ್ನು ಕೂಡ ಪತ್ತೆ ಹಚ್ಚಿದೆ. ಉಗ್ರರು ಯಾವ ರೀತಿ ಭಾರತದ ಕಣಿವೆಯನ್ನು ಪ್ರವೇಶ ಮಾಡಿದ್ರು, ಭಾರತದ ಸೈನಿಕರಿಲ್ಲದಂಥ ಭದ್ರತೆ ಇಲ್ಲದಂಥ ಜಾಗವನ್ನೇ ಟಾರ್ಗೆಟ್ ಮಾಡಿದ್ರು, ಹೇಗೆ ಇದೆಲ್ಲವೂ ಕೂಡ ಸಾಧ್ಯವಾಯಿತು, ಸ್ಥಳೀಯರ ನೆರವು ಯಾವ ರೀತಿಯಲ್ಲಿ ಸಿಕ್ಕಿತ್ತು, ಎಲ್ಲವನ್ನು ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಸಹಕಾರ ಕೊಟ್ಟಂಥ ಸ್ಥಳೀಯ ಟೆರರಿಸ್ಟ್ ಸಿಂಪಥೈಸರ್ಸ್ ಇದ್ದಾರಲ್ಲ, ಅವರನ್ನು ಕೂಡ ಹುಡುಕಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಎನ್ಐಎ ಡಿಜಿ ಆ ಪಹಲ್ಗಾಮ್ಗೆ ಭೇಟಿ ಕೊಟ್ಟಿದ್ದಾರೆ. ಆ ಸ್ಥಳದಲ್ಲಿ ತನಿಖೆಗಾಗಿ ಹೊರಟಿದ್ದಾರೆ. ಕಾಶ್ಮೀರದ ಡಿಜಿಪಿ ಅಲ್ಲಿನ ಪೊಲೀಸ್ ಮಹಾನಿರ್ದೇಶಕರನ್ನು ಕೂಡ ಭೇಟಿಯಾಗಿ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಪೊಲೀಸರು ಕೂಡ ತನಿಖೆಯನ್ನು ಒಂದು ಕಡೆ ತೆಗೆದುಕೊಳ್ತಾ ಇದ್ದಾರೆ, ಮತ್ತೊಂದು ಕಡೆ ಎನ್ಐಎ ತನಿಖೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ. ಇವತ್ತು ತನಿಖಾ ವರದಿ ಅಂತಿಮಗೊಳಿಸುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ.